ನಮಸ್ಕಾರ ಬಂಧುಗಳೇ. ಕರ್ನಾಟಕದ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಕರ್ನಾಟಕದ ಜನತೆಗೆ ಹಾಗೂ KRS ಪಕ್ಷದ ಅಭಿಮಾನಿಗಳಿಗೆ ಇವತ್ತಿನ KRS ಪಕ್ಷದ ಸುದ್ದಿಗೋಷ್ಠಿಗೆ ಸ್ವಾಗತ. ಇವತ್ತಿನ ವಿಚಾರ, ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸಲು ಮಾಡಿದ ಹೋರಾಟಗಳಿಗೆ ಈ ಕನ್ನಡದ ದುಸ್ಥಿತಿಗೆ ಸರ್ಕಾರಗಳೇ ಹೊಣೆ ಅನ್ನೋ ಒಂದು ಶೀರ್ಷಿಕೆಯಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥ ವಿಚಾರ. ಬಂಧುಗಳೇ, ಕರ್ನಾಟಕಾದ್ಯಂತ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಅಂದರೆ ಡಿಸೆಂಬರ್ 27, 2023ರಂದು ಬೆಂಗಳೂರಿನಾದ್ಯಂತ ಮತ್ತು ಹಾಗೂ ರಾಜ್ಯದ ಹಲವೆಡೆ ಹಲವು ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಅಂಗಡಿ ಮಳಿಗೆಗಳು, ವಾಣಿಜ್ಯ ಮಳಿಗೆಗಳು ಹಾಗೂ ಇತರೆ ಕಚೇರಿಗಳಲ್ಲಿ ಕನ್ನಡಕ್ಕೆ ಕನ್ನಡಕ್ಕೆ ಪ್ರಾಶಸ್ತ್ಯವನ್ನು ಕೊಡದೇನೆ ಕನ್ನಡ ನಾಮಫಲಕಗಳನ್ನು ಹಾಕದೇ ಇರುವಂಥ ಅಂಗಡಿಗಳ ವಿರುದ್ಧ ಹಲವಾರು ಕನ್ನಡ ಪರ ಸಂಘಟನೆಗಳು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿರೋದು ನೀವೆಲ್ಲ ಗಮನಿಸಿದರೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಗಡುವನ್ನು ಕೊಟ್ಟಿದ್ರೂ ಸಹ ಇವರು ಅಂದರೆ ಈ ಉದ್ಯಮಗಳನ್ನು ನಡೆಸ್ತಾ ಇರುವಂಥವು ಈ ವಾಣಿಜ್ಯ ಮಳಿಗೆಗಳಲ್ಲಿ, ಅದರಲ್ಲೂ ಬೆಂಗಳೂರಿನ ಬಹುತೇಕ ವ್ಯವಹಾರಗಳು ಅಂದರೆ ವಹಿವಾಟುಗಳು ನಡೆಯುವಂಥ ಸ್ಥಳಗಳಲ್ಲಿ ಯಾವುದೇ ರೀತಿಯ ಕನ್ನಡಕ್ಕೆ ಪ್ರಾಶಸ್ತ್ಯವನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಈ ನಾಡಿನ ಹಲವು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟ ಆಗಿದೆ ಅಂತ ಹೇಳಿ ಹಲವು ಕನ್ನಡ ಪರ ಸಂಘಟನೆಗಳ ಮುಖಂಡರನ್ನ ಹಾಗೂ ಕನ್ನಡದ ಸೇನಾನಿಗಳನ್ನ ಬಂಧಿಸಿರುವಂಥದ್ದು ಖಂಡನೀಯ. ಇದನ್ನು KRS ಪಕ್ಷ ಖಂಡಿಸುತ್ತೆ. ಹಾಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಅಂದರೆ ವಲಸಿಗರು ಇಲ್ಲಿ ಕರ್ನಾಟಕದಲ್ಲಿ ಉದ್ಯಮವನ್ನು ನಡೆಸ್ತಾ ಇರುವಂಥ ಯಾವುದೇ ವ್ಯಕ್ತಿಗಳು ಈ ನೆಲದ ಭಾಷೆ ಕನ್ನಡಕ್ಕೆ ಪ್ರಾತಿನಿಧ್ಯವನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಹಲವು ಕನ್ನಡ ಪರ ಸಂಘಟನೆಗಳು ಬಹಳಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಅಲ್ಲಿನ ವರ್ತಕರಿಗೆ ಅಥವಾ ಆ ಉದ್ಯಮಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಸಾಕಷ್ಟು ಬಾರಿ ಹೇಳಿಯೂ ಸಹ ಇವರು ಯಾವುದೇ ರೀತಿಯ ಕನ್ನಡಕ್ಕೆ ಪ್ರಾಶಸ್ತ್ಯ ಕೊಡದೇ ಇಂಗ್ಲಿಷ್ಗಳಲ್ಲಿ ನಾಮಫಲಕಗಳನ್ನು ಹಾಕೊಂಡಿದ್ದು ನೀವೆಲ್ಲರನ್ನು ಗಮನಿಸಿದೆ. ಈ ವಿಚಾರವಾಗಿ ಹಲವು ಕನ್ನಡ ಪರ ಸಂಘಟನೆಗಳು ಬಹಳಷ್ಟು ಸಮಯದಿಂದ ಹೋರಾಟಗಳನ್ನು ನಡೆಸ್ಕೊಂಡು ಬಂದಿರುವಂಥದ್ದು ಒಂದು ಒಳ್ಳೆಯ ಸಂಗತಿ ಮತ್ತು ಕನ್ನಡಿಗರ ಒಂದು ವಿಚಾರಗಳನ್ನು ಕನ್ನಡತನ ಎಲ್ಲ ಕಡೆ ಇರಬೇಕು ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳೋಕೆ ಈ ನಮ್ಮ ಕರ್ನಾಟಕದಲ್ಲಿರುವಂತಹ ಹಲವು ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿರುವಂಥದ್ದು ಇಲ್ಲಿ ಶ್ಲಾಘನೀಯ. ಇದೇ ಒಂದು ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಹೋರಾಟಗಳನ್ನು ಯಾವ ಕಾರಣಕ್ಕಾಗಿ ಮಾಡಬೇಕಾಗತ್ತೆ? ಸರ್ಕಾರದ ಅಧೀನದಲ್ಲಿ ಸರ್ಕಾರದ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿಯಮಗಳನ್ನು ಪಾಲಿಸದೇ ಇರುವಂತಹ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಈ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ಮತ್ತು ಒತ್ತಾಯಪೂರ್ವಕವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಗತ್ತೆ. ನಮಗೆಲ್ಲ ಗೊತ್ತಿರ್ಬೋದು, ಇದು ಯಾವುದೇ ವಾಣಿಜ್ಯ ಮಳಿಗೆಗಳು, ಅಂಗಡಿಗಳು ಕಡ್ಡಾಯವಾಗಿ ಪ್ರತಿಶಃ ಅಂದರೆ ಶೇಕಡಾವಾರು 60ರಷ್ಟು ಕನ್ನಡದಲ್ಲೇ ನಾಮಫಲಕಗಳು ಇರಬೇಕು ಅನ್ನೋ ಒಂದು ನಿಯಮ ಮತ್ತು ಕಾನೂನು 1963ರಿಂದನೂ ಅನುಸರಿಸ್ಕೊಂಡು ಬಂದಿರುವಂಥದ್ದು ಇದೆ. ಆದ್ರೂ ಸಹ ಈ ನಿಯಮಗಳನ್ನು ಗಾಳಿಗೆ ತೂರಿ ಬಹುತೇಕ ಸಂದರ್ಭಗಳಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಂಗಡಿಗಳು ತೆರೆದಂಥ ಸಂದರ್ಭದಲ್ಲಿ ಇಲ್ಲಿನವರೇ ಆಗಿರ್ಬೋದು ಅಥವಾ ಹೊರ ರಾಜ್ಯದಿಂದ ಬಂದಂಥ ವಲಸಿಗರೇ ಆಗಿರ್ಬೋದು, ಇಲ್ಲಿ ಉದ್ಯಮಗಳನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಪರವಾನಗಿ ಅಂಗಡಿ ಪರವಾನಗಿಗಳನ್ನು ತೆಗೆದುಕೊಳ್ಳೋಕೆ ಆಯಾ ಸಂಬಂಧಪಟ್ಟ ಮಹಾನಗರ, ನಗರಸಭೆ ಅಥವಾ ಪಟ್ಟಣ ಪುರಸಭೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇ ಆಗಿದ್ರೆ ಇವತ್ತು ಈ ಒಂದು ಸಂದರ್ಭ ಬಂದಿರಲಿಲ್ಲ ಬಂಧುಗಳೇ. ಸೊ ಇವರು ಅಲ್ಲೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಂಥ ಅಧಿಕಾರಿಗಳ ಕಾರಣದಿಂದಾಗಿ ಇವತ್ತು ಈ ಒಂದು ದುಸ್ಥಿತಿ ಬಂದೊದಗಿದೆ. ಹಾಗಾಗಿ ಇರುವಂಥ ನಿಯಮಾವಳಿಗಳನ್ನು ಸರಿಯಾಗಿ ಪಾಲಿಸದೇ ಇರುವಂಥ ಅಧಿಕಾರಿಗಳ ವಿರುದ್ಧನೂ ಕೂಡ ಪೊಲೀಸರು ಒಂದು ಕ್ರಮವನ್ನು ಜರುಗಿಸಬೇಕು ಮತ್ತು ಈ ಒಂದು ಅವ್ಯವಸ್ಥೆಗೆ ಸರ್ಕಾರವೇ ಹೊಣೆ ಆಗುತ್ತೆ. ಹಾಗಾಗಿ ಈ ಒಂದು ಅವ್ಯವಸ್ಥೆಗೆ ಸರ್ಕಾರವೇ ಹೊಣೆ ಮಾಡಲೇಬೇಕಾಗತ್ತೆ. ಮತ್ತೆ ಇದೇ ಸಂದರ್ಭದಲ್ಲಿ ಹಲವು ಕನ್ನಡ ಪರ ಸಂಘಟನೆಗಳ ಮುಖಂಡರಿಗೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಉದ್ಯಮಗಳನ್ನು ನಡೆಸ್ತಾ ಇರುವಂಥ ವಲಸಿಗರು ಅವರ ಒಂದು ದೌರ್ಜನ್ಯ ಮತ್ತು ದುರ್ವರ್ತನೆ ಎಷ್ಟಿದೆ ಅಂದರೆ
ಬೆಂಗಳೂರಲ್ಲಿ ನಾವು ಕನ್ನಡಿಗರು ನೀವು ಬರೀ 30% ಭಾಗ ಇರುವಂತವ್ರು, ಇನ್ನು ಉಳಿದಂತೆ ಇತರೆ ಭಾಷೆಯ ನಾವು ಎಲ್ಲರನ್ನು ಸೇರ್ಕೊಂಡು ಹೋಗಿ ನಾವು ದೆಹಲಿಗೆ ಹೋಗಿ ನಮ್ಮ ನಿಯೋಗ ದೆಹಲಿಗೆ ಹೋಗಿ ಪ್ರಧಾನ ಮಂತ್ರಿಯವರಿಗೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡ್ತೀವಿ ಅಂತ ಇವರು ಒತ್ತಾಯ ಮಾಡ್ತೀವಿ ಅಂತ ಹೇಳಿರುವಂತದ್ದು, ಧಮಕಿ ಹಾಕಿರುವಂತದ್ದು ಎಷ್ಟು ಸರಿ? ಹಾಗಾಗಿ ಈ ಒಂದು ಹೋರಾಟಗಳು ನಡೆಯುವುದಕ್ಕೆ ಇವರನ್ನು ಕೂಡ ಪರೋಕ್ಷವಾಗಿ ಸರ್ಕಾರದ ಅಧಿಕಾರಿಗಳು ಹಾಗೂ ಈ ಒಂದು ದುರ್ವರ್ತನೆ ತೋರ್ತಾ ಇರುವಂತ ಹೊರ ರಾಜ್ಯದಿಂದ ಬಂದು ಇಲ್ಲಿ ಉದ್ಯಮ ಮಾಡ್ತಾ ಇರುವಂತ ಯಾರು ಧಮಕಿ ಹಾಕಿದ್ರು ಅವರ ವಿರುದ್ಧನೂ ಕೂಡ ಪೊಲೀಸ್ನವರು ಕಾನೂನು ಕ್ರಮದಲ್ಲಿ ಅವರ ಕಾನೂನು ಅಡಿಯಲ್ಲಿ ಅವರನ್ನು ಕೂಡ ಬಂಧಿಸಬೇಕು, ಅವರನ್ನು ಬಂಧಿಸುವಂತ ಕೆಲಸ ಆಗಬೇಕು. ಇವರ ಕೆಲಸಗಳನ್ನ ಅದರಲ್ಲೂ ಸರ್ಕಾರದ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡದೇ ಇರುವಂತ ಸಂದರ್ಭದಲ್ಲಿ ಈ ಒಂದು ದುಸ್ಥಿತಿ ಬಂದೊದಗಿದೆ. ಹಾಗಾಗಿ ಅಲ್ಲೂ ಭ್ರಷ್ಟಾಚಾರ ಎಲ್ಲೂ ಒಟ್ಟಾರೆಯಾಗಿ ನೋಡಿದ್ರೆ ಎಲ್ಲ ಕಡೆ ಭ್ರಷ್ಟಾಚಾರದಿಂದ ಕೂಡಿರುವಂತ ವ್ಯವಸ್ಥೆಯಿಂದ ಈ ಒಂದು ಕನ್ನಡವನ್ನ ಕಡೆಗಣಿಸುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಯಾರೇ ಒಬ್ರು ಇವತ್ತು ಟ್ರೇಡ್ ಲೈಸೆನ್ಸ್ಗೆ ಅಂತ ಅಪ್ಲಿಕೇಶನ್ ಹಾಕೊಂಡು ಅಥವಾ ನಗರ ಪಾಲಿಕೆಗೋ ನಗರಸಭೆಗೋ ಪಟ್ಟಣ ಪುರಸಭೆಗೋ ಅಥವಾ ಗ್ರಾಮ ಪಂಚಾಯತಿಗಳಿಗೆ ಅಪ್ಲಿಕೇಶನ್ ಹಾಕ್ತಂತ ಸಂದರ್ಭದಲ್ಲಿ ಇವರು ಖುದ್ದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಖುದ್ದಾಗಿ ಅಲ್ಲಿಗೆ ಬೇಕಾದಂತ ವ್ಯವಸ್ಥೆಯನ್ನ ಕಟ್ಕೊಂಡಿದಾರ, ಸರಿಯಾದ ರೀತಿಯಲ್ಲಿ ನಾಮಫಲಕಗಳನ್ನ ಅಂದ್ರೆ ಶೇಕಡವಾರು 60 ಭಾಗ ಕನ್ನಡದಲ್ಲಿ ಅಥವಾ ಉಳಿದ ಭಾಗ 40 ಭಾಗ ಇಂಗ್ಲಿಷ್ ನಲ್ಲಿ ಇವರು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಖಾತ್ರಿ ಕೊಡಿಸುವಂತ ಕೆಲಸ ಸರ್ಕಾರದ ಅಧಿಕಾರಿಗಳಾಗಿರ್ತದೆ. ಇವರು ಮಾಡ್ದೇನೆ ಇವ್ರಿಗೆ ಲಂಚ ಬಂದ್ರೆ ಸಾಕು, ನಮ್ಗೆ ಅವ್ರು ಅಲ್ಲಿ ಹೋದನ್ನು ವಿಸಿಟ್ ಮಾಡ್ದೇನೋ ಇವರು ಬೇಕಾಬಿಟ್ಟಿಯಾಗಿ ಇದನ್ನ ಕಡೆಗಣಿಸಿರೋದ್ರಿಂದ ಇವತ್ತು ಬಹುತೇಕ ವರ್ತಕರು ಬೆಂಗಳೂರಿನಲ್ಲಿ ಕನ್ನಡವನ್ನ ಕಡೆಗಣಿಸಿ ಇಂಗ್ಲಿಷ್ ಅನ್ನ ದೊಡ್ಡ ಮಟ್ಟಕ್ಕೆ ತೋರಿಸ್ಕೊಂಡಿರುವಂತದ್ದು ಕಂಡು ಬಂದಿದೆ. ಹಾಗಾಗಿ ಕನ್ನಡಿಗರಾದ ನಾವು ಕನ್ನಡವನ್ನ ಎಲ್ಲ ಕಡೆ ಕಾಣುವ ರೀತಿಯಿಂದ ಮಾಡಬೇಕು, ಅಂದ್ರೆ ಕನ್ನಡ ಎಲ್ಲ ಕಡೆ ಕಾಣಿಸ್ಬೇಕು. ಕನ್ನಡವನ್ನ ಇರೋಕೆ ಕಾಣಿಸೋದ್ರ ಮುಖಾಂತರ ಈಗ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಬರೀ ಈ ಒಂದು ಅವಡಗಳು ಮೊನ್ನೆ ಒಂದು ಕನ್ನಡಪರ ಸಂಘಟನೆ ಮುಖಂಡರನ್ನ ಹಾಗೂ ಹಲವು ಸೇನಾನಿಗಳನ್ನ ಬಂಧಿಸಿದ ನಂತರ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ. ಏನಂತ? ಕನ್ನಡ ಕಡ್ಡಾಯವಾಗಿ ಕನ್ನಡವನ್ನ 60% ಬೆಳೆಸಲೇಬೇಕು ನಾಮಫಲಕಗಳಲ್ಲಿ. ಸೊ ಇದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾರ್ವಜನಿಕರಿಗೆ ಫೆಬ್ರವರಿ 28, 2024 ತನಕ ಗಡುವನ್ನ ಕೊಟ್ಟಿದ್ದಾರೆ. ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ತೀರ್ಮಾನ ತೆಗೆದುಕೊಂಡಿರುವಂತದ್ದು ಶ್ಲಾಘನೀಯ. ಆದರೆ ಇದುವರೆಗೂ ನಮ್ಮನ್ನು ಆಳದಂತ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡದೇ ಇರೋದಕ್ಕೆ ಇದಕ್ಕೆಲ್ಲ ಕಾರಣ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು. ಕಾಲಕ್ಕೆ ಕನ್ನಡ ಪರ ಸಂಘಟನೆಗಳು ಅಥವಾ ಕನ್ನಡ ಒಂದು ಪ್ರಾದೇಶಿಕ ಪಕ್ಷಗಳು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡದೇ ಇದ್ರೂ ಕೂಡ, ಅಂದ್ರೆ ಮಾಡಿರ್ಲಿಲ್ಲ ಅಂದ್ರೆ ಇನ್ನೂ ಒಂದು ಕನ್ನಡದ ಒಂದು ಪರಿಸ್ಥಿತಿ ಇನ್ನೂ ಅಧೋಗತಿಗೆ ಹೋಗ್ತಿತ್ತು. ಹಾಗೆ ಈ ಒಂದು ಸಂದರ್ಭದಲ್ಲಿ ಈ ಹೋರಾಟಗಳು ಆಗ್ಬೇಕಾದಂಥದ್ದು ಅಭಿಯಾನ ನಡೆದಿರುವಂಥದ್ದು ಒಳ್ಳೆಯ ರೀತಿಯಲ್ಲಿ ಅಭಿಯಾನ ನಡೆದಿದೆ. ಆದ್ರೆ ವಿಚಾರಗಳನ್ನ ಹೇಳುವಂತ ಬರ್ಬೇಕಾದ್ರೆ ಒಂದಷ್ಟು ಕಡೆ ಹಾನಿ ಆಗಿರ್ಬೋದು. ಸೊ ಅದು ಒಂದು ವಿಚಾರವಾಗಿ ಇದರ ಹೊಣೆಯನ್ನು ಇವ್ರ ಮೂಲದಲ್ಲಿ ಹೊಣೆಯನ್ನು ಸರ್ಕಾರ ಹೊತ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವರನ್ನ ಕನ್ನಡ ಪರ ಸಂಘಟನೆಯ ಮುಖಂಡರನ್ನ ಆಗುವ ಕನ್ನಡ ಸೇನಾನಿಗಳನ್ನ ಬಂಧಿಸಿರುವಂತದ್ದು ಖಂಡನೀಯ. KRS ಪಕ್ಷ ಇದನ್ನ ಖಂಡಿಸುತ್ತೆ. ಮತ್ತೆ ಮುಂದುವರೆದು ಕರ್ನಾಟಕದಾದ್ಯಂತ ಈ ಒಂದು ಕನ್ನಡ ಎಲ್ಲೆಲ್ಲೂ ಕಾಣಿಸೋ ತರ ಆಗ್ಬೇಕು. ಅದರಲ್ಲೂ ಈಗ ನೀವು ಕನ್ನಡ ನಾಮಫಲಕಗಳನ್ನ 60 ಭಾಗ ಕನ್ನಡದಲ್ಲಿ, ಇನ್ನು ಉಳಿದ ಭಾಗ ಬೇರೆ ಭಾಷೆಯ ಇಂಗ್ಲಿಷ್ ನಲ್ಲಿ ಅಂತ ಹೇಳಿದ್ರ, ಅದೇ ರೀತಿ ಇಲ್ಲಿ ಯಾರು ಉದ್ಯಮಗಳನ್ನ ಉದ್ಯಮವನ್ನ ನಡೆಸ್ತಾ ಇರುವಂತರು ನಿಮ್ಮ ಅಂಗಡಿಗಳ ಒಳಗಡೆ ಕೂಡ ಯಾವ್ದಾರ ಮಾಹಿತಿಗೆ ಅಂತ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅಲ್ಲೂ ಕನ್ನಡ ಇರುವಿಕೆಯನ್ನ ನಾವು ಖಾತ್ರಿಪಡಿಸ್ಕೊಳ್ಬೇಕು. ಬರೀ ನೇಮ್ ಬೋರ್ಡ್ ಅಲ್ಲಿ ಹಾಕ್ಬಿಟ್ಟು ಒಳಗಡೆ ಈಗ ಯಾವ್ದೋ ಒಂದು ಹೋಟ್ಲಿಗೆ ಹೋಗ್ತೀವಿ, ಹೋಟ್ಲಿಗೆ ಹೋದಾಗ ಮೆನು ಕಡೆಲ್ಲ ಕನ್ನಡ ಇಲ್ಲ ಅಂದ್ರೆ ಏನ್ ಬಂತು, ಹೊರಗಡೆ ಕನ್ನಡ ಹಾಕೊಂಡು ಹೊರಗಡೆ ಆ ಒಂದು ಕನ್ನಡತನ ಇಲ್ಲ ಅಂದ್ರೆ ಪ್ರಶ್ನೆ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಬರೀ ನಾಮಫಲಕಗಳೆಲ್ಲ ನೀವು ವಹಿವಾಟುಗಳನ್ನ ನಡೆಸುವಂತ ಕಾರ್ಯಗಳಲ್ಲಿ ಅಲ್ಲಿ ಜಾಗಗಳಲ್ಲೂ ಕೂಡ ಕನ್ನಡ ರಾರಾಜಿಸಬೇಕು. ಆ ಮೂಲಕ ಈ ನೆಲದ ಭಾಷೆ ಕನ್ನಡಕ್ಕೆ ನೀವು ಒಂದು ಮಾನ್ಯತೆಯನ್ನ ಕೊಡಬೇಕು. ಯಾರೇ ಆಗಿರೋ ಇಲ್ಲಿಯರಾಗಿರ್ಬೋದು ಅಥವಾ ಹೊರಗಡೆಯಿಂದ ಬಂದು ಉದ್ಯಮಗಳನ್ನ ಮಾಡ್ತಾ ಇರುವಂತರ ಆಗಿರ್ಬೋದು, ಇಲ್ಲಿನ ಮಣ್ಣಿನ ಭಾಷೆಗೆ ಪ್ರಾಶಸ್ತ್ಯವನ್ನ ಕೊಡಬೇಕು. ಮಣ್ಣಿನ ಭಾಷೆಗೆ ನೀವು ಮಾನ್ಯತೆಯನ್ನ ಕೊಡೋದ್ರ ಮೂಲಕ ಕನ್ನಡಿಗರಾಗಿ ನೀವು ಕೂಡ ಒಂದು ಉತ್ತಮ ಕನ್ನಡಿಗರಾಗಿ ಉದ್ಯಮಗಳನ್ನ ಬೆಳೆಸ್ಕೋಬೇಕು ಅಂತ ನಾವು ಈ ಮೂಲಕ ಕೇಳ್ತಾ ಇದ್ವಿ. ಮತ್ತೆ ಇದೇ ಸಂದರ್ಭದಲ್ಲಿ ಕನ್ನಡ 60% ನಾಮಫಲಕದಲ್ಲಿ ಬರುತ್ತೆ. ಅದ್ರ ಜೊತೆಗೆ ನಾವು ಹೇಳ್ತಾ ಇರೋದು ಅದು ನೀವು ಮಾಡ್ತಾ ಇರುವಂತಹ ವ್ಯವಹಾರಗಳಲ್ಲಿ ಕನ್ನಡವನ್ನ ಜಾಸ್ತಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಮತ್ತೆ ಯಾವುದೇ ರೀತಿಯ ಪದಾರ್ಥಗಳು ಕರ್ನಾಟಕದಲ್ಲಿ ಮಾರಾಟವಾಗುವಂತ ಯಾವುದೇ ರೀತಿಯ ದಿನ ಬಳಕೆಯ ಗೃಹೋಪಯೋಗಿ ಪದಾರ್ಥಗಳಲ್ಲೂ ಕೂಡ ಕನ್ನಡವನ್ನ ಇರುವುದನ್ನ ಖಾತ್ರಿಪಡಿಸ್ಕೊಳ್ಬೇಕು.
ಹಾಗಾಗಿ ಪ್ರತಿಯೊಬ್ಬರು ಸಾರ್ವಜನಿಕರು ಕನ್ನಡ ಪರ ಸಂಘಟನೆಗಳು ಪ್ರಶ್ನೆ ಮಾಡ್ತಾರೆ. ಸಾರ್ವಜನಿಕರು ಕೂಡ ಎಲ್ಲಿ ಕನ್ನಡ ಕಾಣ್ತಾ ಇಲ್ಲ ಅದನ್ನ ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಇವತ್ತು ಯಾವುದು ಬರಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ಬರೀ ನಾಮಫಲಕದಲ್ಲಿ 60% ಸೀಮಿತವಾಗಿಸ್ತೇನೆ, ಪ್ರತಿಯೊಂದು ಕಡೆನೂ ಪ್ರತಿಯೊಂದು ಎಲ್ಲೆಲ್ಲಿ ಉದ್ಯಮಗಳು ಬೆಳೀತಿದೋ ಅಲ್ಲೆಲ್ಲ ಕಡೆನೂ ಮಾಹಿತಿಗಾಗಿ ಏನೇ ವಿಚಾರಗಳನ್ನ ಕೊಟ್ಟರೆ ಆ ವಿಚಾರಗಳೆಲ್ಲ ಕನ್ನಡದಲ್ಲೇ ಬರಬೇಕು, ಕನ್ನಡದಲ್ಲೇ ಪ್ರಕಟವಾಗಬೇಕು. ಕನ್ನಡವನ್ನ ಹೆಚ್ಚು ಜಾಸ್ತಿ ತೋರಿಸ್ಕೊಳ್ಳೋದ್ರಿಂದ ಸತತವಾಗಿ ಕನ್ನಡಿಗರ ಮೇಲೆ ಈ ಒಂದು ಹಿಂದಿ ಏರಿಕೆ ಅನ್ನುವಂಥದ್ದು ಸಾಕಷ್ಟು ಸಮಯದಿಂದ ಬಂದಿರುವಂಥದ್ದನ್ನ ಹಿಂದಿ ಏರಿಕೆಯನ್ನು ಕೂಡ ಕಡೆಗಣಿಸಬೇಕು. ಸಾಕಷ್ಟು ಬಾರಿ ನಾವು ಗಮನಿಸಿರ್ತೀವಿ, ಟೋಲ್ ಕೇಂದ್ರಗಳಲ್ಲಿರ್ಬೋದು ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿರ್ಬೋದು ಮತ್ತೆ ಇನ್ನೊಂದು ಹಲವು ಬ್ಯಾಂಕ್ಗಳಲ್ಲಿರ್ಬೋದು ಎಲ್ಲ ಕಡೆ ಹಿಂದಿ ಏರಿಕೆ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಬಾರ್ದ? ಅದರಲ್ಲೂ ರೈಲ್ವೆ ಇಲಾಖೆಗಳು ಆಗ್ತಾ ಇದೆ. ಇಲ್ಲಿ ಸಂಚಾರ ಮಾಡುವಂತ ರೈಲುಗಳಿಗೆ ಕನ್ನಡದಲ್ಲಿ ಮಾಹಿತಿ ಇಲ್ಲ ಅಂದ್ರೆ ನಮ್ಗೆ ಕನ್ನಡಿಗರು ಯಾವುದೇ ರೀತಿಯ ಪ್ರಾಶಸ್ತಿ ಇಲ್ಲ ಅಂತನ. ಹಾಗಾಗಿ ಹಿಂದಿಗೆ ನೀವು ಯಾವ ರೀತಿಯ ವಿಶೇಷ ಸ್ಥಾನಮಾನಗಳನ್ನ ಕೊಟ್ಟಿದ್ದೀರೋ, ಸೊ ಹಾಗಾಗಿ ಭಾರತದ ಈ 22 ವಿಶೇಷ ಸ್ಥಾನಮಾನಗಳನ್ನು ಕೊಟ್ಟಿರುವಂತ ವಿಚಾರದಲ್ಲಿ ಕನ್ನಡ ಕೂಡ ಒಂದು ಭಾಷೆಯಾಗಿರುತ್ತೆ. ಹಾಗಾಗಿ ಹಿಂದಿಗೆ ಕೊಟ್ಟಿರುವಂತ ವಿಶೇಷ ಸ್ಥಾನಮಾನಗಳನ್ನ ಕನ್ನಡಕ್ಕೂ ಕೊಡಿಸ್ಬೇಕು. ಆ ಮೂಲಕ ಎಲ್ಲ ಭಾಷೆಗಳು ಒಂದು ಅನ್ನೋದನ್ನ ನೀವು ತೋರಿಸ್ಬೇಕಾಗತ್ತೆ ಕೇಂದ್ರ ಸರ್ಕಾರ. ಮತ್ತೆ ಈ ಒಂದು ಕನ್ನಡತನವನ್ನ ಎಲ್ಲ ಕಡೆ ಪಸರಿಸಲಿಕ್ಕೆ ರಾಜ್ಯ ಸರ್ಕಾರದವರು ಕೂಡ ಕನ್ನಡವನ್ನ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಎಲ್ಲೆಲ್ಲೂ ಕನ್ನಡವನ್ನ ನೀವು ಬಳಸಬೇಕಾಗತ್ತೆ. ಕನ್ನಡದಲ್ಲೇ ಪತ್ರ ವ್ಯವಹಾರಗಳನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ತೀರಾ, ಅದರ ಬಹುತೇಕ ಸಂದರ್ಭಗಳಲ್ಲಿ ಆ ಥರ ಆಗ್ತಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಕನ್ನಡ ಪರವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿರ್ತಾರೆ. ದಯಮಾಡಿ ಕನ್ನಡವನ್ನ ಅಧಿಕೃತವಾಗಿ ಆಡಳಿತ ಭಾಷೆಯಾಗಿ ಇದ್ರೂ ಕೂಡ ಹೆಚ್ಚೆಚ್ಚು ಕನ್ನಡವನ್ನ ಬಳಸುವಂತಾಗಬೇಕು. ಆ ಮೂಲಕ ಕನ್ನಡತನ ಎಲ್ಲೆಲ್ಲೂ ಕಾಣತರ ಮಾಡ್ಕೋಬೇಕು ಮತ್ತು ವಾತಾವರಣ ಸೃಷ್ಟಿ ಮಾಡಬೇಕು. ಮತ್ತೆ ಹಳ್ಳಿಗಳಾಗ್ಲಿ, ಕರ್ನಾಟಕದ ಗ್ರಾಮ ಪ್ರದೇಶಗಳಾಗ್ಲಿ, ಹಳ್ಳಿಗರಾಗ್ಲಿ, ನಗರ ಪ್ರದೇಶಗಳಾಗ್ಲಿ ಒಂದು ಸುಸಜ್ಜಿತವಾದ ಎಲ್ಲಾ ಸೌಕರ್ಯಗಳುಳ್ಳ ಶಾಲೆಗಳನ್ನ ತೆರೆದುಕೊಳ್ಬೇಕು. ತನ್ಮೂಲಕ ಒಂದು ಎಲ್ಲ ಸುಸಜ್ಜಿತವಾದ ಎಲ್ಲ ಸೌಕರ್ಯಗಳುಳ್ಳ ಶಾಲೆಗಳು ಬಂದಂತ ಸಂದರ್ಭದಲ್ಲಿ ಬಹುತೇಕ ಜನರು ಕನ್ನಡ ಶಾಲೆಗಳಿಗೆ ಅವರ ಮಕ್ಕಳನ್ನ ಸೇರಿಸುವಂತ ವಾತಾವರಣ ಸೃಷ್ಟಿ ಮಾಡಿದ್ರೆ ಇನ್ನೂ ಒಂದು ಕನ್ನಡತನ ಎಲ್ಲೆಲ್ಲೂ ಪಸರಿಸುತ್ತೆ ಅಂತ ನಾವು ಹೇಳ್ಕೊಂಡು KRS ಪಕ್ಷ ಇದನ್ನೆಲ್ಲವನ್ನ ಮಾಡುತ್ತೆ. ಪ್ರಾಮಾಣಿಕ ಪಕ್ಷದ ಅಭ್ಯರ್ಥಿಗಳನ್ನ ಪ್ರಾಮಾಣಿಕ ಪಕ್ಷನ ಬೆಂಬಲಿಸದೇ ಆದ್ರೆ ಕನ್ನಡದ ಪ್ರಾಧಿತ್ಯವನ್ನ ಎತ್ತಿ ಹಿಡಿಯುತ್ತೆ ಅನ್ನೋದನ್ನ ಹೇಳ್ಕೊಂಡು ಈಗ ಕನ್ನಡದ ನಾಮಫಲಕದ ವಿಚಾರವಾಗಿ ಬಂಧಿಸಿರುವ ಕರ್ನಾಟಕ ಅಂದ್ರೆ ಕನ್ನಡ ಪರ ಸಂಘಟನೆಗಳ ಮುಖಂಡರನ್ನು ಹಾಗೂ ಸೇನಾನಿಗಳನ್ನ ಈ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ KRS ಪಕ್ಷ ಆಗ್ರಹಿಸುತ್ತೆ. ಇಷ್ಟು ವಿಚಾರಗಳನ್ನು ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.